5 ವರ್ಷಗಳ ಹಿಂದೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಗ್ರಾಮವೊಂದರಲ್ಲಿ ನಡೆದ ಅಪಘಾತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯೊಬ್ಬರು ಮೃತಪಟ್ಟಿರ್ತಾರೆ. ಈ ಬಗ್ಗೆ ಮೃತ ಕುಟುಂಬದ ಕುಟುಂಬಸ್ಥರು ನ್ಯಾಯಾಲಯದ ಮೊರೆ ಹೋಗಿರ್ತಾರೆ. ಪರಿಹಾರಕ್ಕಾಗಿ ನ್ಯಾಯಾಲಯದ ಮೊರೆ ಹೋದಾಗ 2025 ಅಕ್ಟೋಬರ್ ತಿಂಗಳಲ್ಲಿ ನ್ಯಾಯಾಲಯ ಅವರಿಗೆ 22 ಲಕ್ಷ ರು ಪರಿಹಾರವನ್ನು ಕೂಡ ಸೂಚನೆ ನೀಡಿರುತ್ತದೆ. ಆದರೆ ನ್ಯಾಯಾಲಯದ ಆದೇಶದ ಬಗ್ಗೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿರ್ಲಕ್ಷ್ಯ ಮಾಡಿದ ಹಿನ್ನೆಲೆ, ಪರಿಹಾರ ನೀಡದ ಹಿನ್ನೆಲೆ ಇವತ್ತು ನ್ಯಾಯಾಲಯ ಮತ್ತೊಂದು ಆದೇಶವನ್ನು ನೀಡಿದೆ. ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ಸನ್ನು ಹಿಡಿದು ನ್ಯಾಯಾಲಯಕ್ಕೆ ತರೋದಕ್ಕೆ ನ್ಯಾಯಾಲಯ ಆದೇಶ ಮಾಡಿದ್ದು, ಇವತ್ತು ಆ ಬಸ್ಸನ್ನು ಹಿಡಿದು ನ್ಯಾಯಾಲಯಕ್ಕೆ ತರಲಾಗಿದೆ. ಆ ನ್ಯಾಯಾಲಯ ಮೃತ ಮಹಿಳೆ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಸುಮಾರು 22 ಲಕ್ಷ ಪರಿಹಾರ ನೀಡುವಂಥ ಸೂಚನೆಯನ್ನು ನೀಡಿತು. ಆದರೆ ಈ ಬಗ್ಗೆ ಸಾರಿಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯವರು ನಿರ್ಲಕ್ಷ್ಯ ತೋರಿದ ಹಿನ್ನೆಲೆ ಇವತ್ತು ನ್ಯಾಯಾಲಯಕ್ಕೆ ಬಸ್ಸನ್ನು ಹಿಡಿದು ತರಲಾಗಿದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಆ ಮೃತ ಕುಟುಂಬದ ಪರವಾಗಿ ವಕಾಲತ್ತನ್ನು ವಹಿಸಿದ್ರು ವಕೀಲರು ಅವರಿದ್ದಾರೆ. ಏನು ಸರ್, ಏನಿದು ಪ್ರಕರಣ? ಇವತ್ತು ಬಸ್ ಹಿಡ್ಕೊಂಡ್ಬಂದಿದ್ರಿ, ಏನಿದೆ? 15/7/2021 ಬಾಲ್ಕಿ ಹತ್ತಿರ ಕ್ರಾಸ್ ರೋಡ್ ಹತ್ತಿರ ನಡೆದಂಥ ಒಂದು ಅಪಘಾತದಲ್ಲಿ ಮಗ ಹಾಗೂ ತಾಯಿ ಇಬ್ಬರು ಇದು ದ್ವಿಚಕ್ರ ವಾಹನ ಮೇಲೆ ಹೋಗ್ತಾ ಇರುವಾಗ ಬಸ್ ಹಿಂದಿನಿಂದ ಬಂದು ಬಸ್ ಡಿಕ್ಕಿ ಮಾಡಿದ್ರಿಂದ ರಸ್ತೆ ಅಪಘಾತದಲ್ಲಿ ಮಹಿಳೆಯವರು ಅವ್ರ ತಾಯಿ ತೀರ್ಕೊಂಡಿದ್ದರು. ಅದರ ವಿರುದ್ಧವಾಗಿ ಪರಿಹಾರ ಕೋರಿ ಅವರು ಕೋರ್ಟಿಗೆ ಅರ್ಜಿ ಸಲ್ಲಿಸಿದರು. ಗಂಡ ಹಾಗೂ ಮಕ್ಕಳು ಅವರು ಕೋರ್ಟಿಗೆ ಪರಿಹಾರ ಸಲುವಾಗಿ ಕೋರ್ಟಿಗೆ ಅರ್ಜಿ ಹಾಕಿದ್ರು. ಅದರ ಕೋರ್ಟ್ನ ಆದೇಶದ 27,58,000 ರೂಪಾಯಿ ಕೊಡಬೇಕಂತ ಕೋರ್ಟು ಅಕ್ಟೋಬರ್ನಲ್ಲಿ 2025 ಅಕ್ಟೋಬರ್ನಲ್ಲಿ ಕೋರ್ಟ್ ಆದೇಶ ಮಾಡಿತ್ತು. ಆದೇಶ ಮಾಡಿದ ಮೇಲೆ ಅವರು ಕೋರ್ಟ್ನ ಆದೇಶವನ್ನು ಉಲ್ಲಂಘನೆ ಮಾಡಿದ ಮೇಲೆ ಕೋರ್ಟ್ ಆದೇಶ ಮಾಡ್ತು ಬಸ್ಸನ್ನು ಜಪ್ತಿ ಮಾಡ್ಕೊಂಡು ಬನ್ನಿ ಅಂತ ಕೋರ್ಟ್ ಆದೇಶ ಮಾಡಿದ ಮೇಲೆ ಇವತ್ತು ಬಸ್ಸನ್ನು ಜಪ್ತಿ ಮಾಡಲಾಗಿದೆ. ಇವತ್ತು ಅಲ್ಲ ಸರ್, ಈಗ ನ್ಯಾಯಾಲಯ ಆದೇಶ ನೀಡಿದಾಗ ಅದನ್ನು ಪಾಲಿಸಬೇಕಾದ್ದು ಕರ್ತವ್ಯ, ಸಾರ್ವಜನಿಕರು ಪಾಲಿಸೋದು ಬೇರೆ. ಆದರೆ ಒಂದು ಸಾರಿಗೆ ಸಂಸ್ಥೆ ಈ ರೀತಿ ನಿರ್ಲಕ್ಷ್ಯ ವಹಿಸೋದು ಎಷ್ಟು ಸರಿ? ಇವತ್ತು ನ್ಯಾಯಾಲಯ ಕೊಟ್ಟಿರೋ ಈ ತೀರ್ಪು ಏನಿದು, ಬಸ್ಸನ್ನು ತೊಗೊಂಬಂದಿರು, ನಿಜಕ್ಕೂ ಸಾರ್ವಜನಿಕರಲ್ಲಿ ನ್ಯಾಯಾಲಯದ ಮೇಲೆ ಗೌರವ ಹೆಚ್ಚಿಸ್ತದೆ, ನಂಬಿಕೆ ಹೆಚ್ಚಿಸ್ತದೆ. ಸತ್ಯ ಹೇಳಬೇಕಾದ್ರೆ ಕಲ್ಯಾಣ ಕರ್ನಾಟಕದ ಇವತ್ತು ಅವರು ನಮ್ಮನ್ನು ಸಂಪರ್ಕ ಮಾಡಿದಾಗ ನಮ್ಮ ಹತ್ತಿರ ದುಡ್ಡಿಲ್ಲ, ಯಾವುದೇ ರೀತಿ ವೇಟ್ ಮಾಡಿ ಒಂದು 10 ದಿವಸ ಅಂತಿಮ ಅದು ಕೋರ್ಟ್ ಆದೇಶ ಇದೆ, ಕೋರ್ಟಿಗೆ ನಾವು ಮನವಿ ಮಾಡ್ತೀವಿ, ನಮ್ಮ ಹತ್ತಿರ ದುಡ್ಡಿಲ್ಲ, ಇನ್ನೂ ನಮಗೆ ಸಮಯ ಕೊಡಿ ಅಂತ ಕೇಳ್ತಾ ಇದ್ರು. ಆದರೆ ನಮಗೆ ಪರಿಹಾರ ಕೇಳಿ ನಾವು ಕೋರ್ಟಿಗೆ ಹೋಗಿದ್ದೀವಿ. ನಮ್ಮ ಮೃತ ಮಹಿಳೆಯ ಮನೆಯವರಾಗಲಿ ಅಥವಾ ಮಕ್ಕಳವ್ರಿಗೆ ಅವರು ಬಡವರಾಗಿದ್ದರಿಂದ ಈ ಕೋರ್ಟಿಗೆ ಹೋಗಿ ಅವರು ಪರಿಹಾರ ಒಂದು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದಿಷ್ಟು ಇಲ್ಲಿನ ವಕೀಲರು ಮಾತಾಗಿತ್ತು. ನ್ಯಾಯಾಲಯ ಮನಸ್ಸು ಮಾಡಿದರೆ ಏನನ್ನೂ ಬೇಕಾದರೂ ಮಾಡ್ತದೆ. ಸಾರ್ವಜನಿಕರಿಗೆ ಅಂತಿಮವಾಗಿ ನ್ಯಾಯವನ್ನು ನ್ಯಾಯಾಧೀಶರು ಒದಗಿಸ್ಕೊಡ್ತಾರೆ. ಇದು ಸ್ಪಷ್ಟವಾದ ನಿದರ್ಶನವಾಗಿದೆ. ಕೋರ್ಟ್ನ ಆದೇಶವನ್ನು ಉಲ್ಲಂಘಿಸಿದ ಸಂಸ್ಥೆಯ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿರುವ ನ್ಯಾಯಾಧೀಶರು ಹಾಗೂ ನ್ಯಾಯಾಲಯ ಇವತ್ತು ಆ ಬಸ್ಸನ್ನು ಜಪ್ತಿ ಮಾಡುವ ಕೆಲಸವನ್ನು ಮಾಡಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.